ನೋಡಿ, ರೈತರ ಕಷ್ಟ ಒಂದ ಎರಡ? ರೈತರ ಕಷ್ಟ ಕೇಳೋರು ಯಾರು? ಕೇಳಿಸ್ಕೊಳ್ಳುವಂತ ಸರ್ಕಾರ ಕಿವಿ ಮುಚ್ಕೊಂಡು ಕೂತ್ಕೊಂಡಿದೆ. ಈಗ ನೀರಿಗಾಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಎದುರಾಗಿದೆ. ಈಗ ನಾರಾಯಣಪುರ ಡ್ಯಾಂ ನೀರಿಗೆ ಅನ್ನದಾತರ ಪ್ರೊಟೆಸ್ಟ್ ಇದು. ಕೆಬಿಜೆಎನ್ಎಲ್ ಕಚೇರಿಗೆ ಅನ್ನದಾತರು ಮುತ್ತಿಗೆ ಹಾಕಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಕಚೇರಿಗೆ ನುಗ್ಗಲು ರೈತರು ಪ್ರಯತ್ನ ಪಟ್ಟಿದ್ರು. ಸದ್ಯ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸವನ್ನೇ ಪಟ್ಟಿದ್ದಾರೆ. ಬ್ಯಾರಿಕೇಡ್ ತಳ್ಳಿದ ರೈತರು ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೈವೇಯನ್ನು ತಡೆದು ಧರಣಿಯನ್ನು ನಡೆಸ್ತಾ ಇದ್ರೆ, ಸದ್ಯ ಧರಣಿಗೆ ಮಾಜಿ ಸಚಿವ ರಾಜುಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ರಾಜುಗೌಡ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ಪ್ರತಿಭಟನೆಯನ್ನ ನಿಯಂತ್ರಣಕ್ಕೆ ತರಲು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ಪ್ರತಿಭಟನಾಕಾರರು ಬಿಡ್ತಾ ಇಲ್ಲ. ನಮ್ಮ ನೀರು ಕೊಡಿ, ನೀರು ಕೊಟ್ರೆ ನಾವು ಪ್ರತಿಭಟನೆ ಕೈ ಬಿಡ್ತೀವಿ ಅಷ್ಟೇ. ಸಿಂಪಲ್ ಮ್ಯಾಟರ್. ಯಾಕಿಷ್ಟು ವಿವಾದ? ನೀರು ಕೊಡಿ ಅಷ್ಟೇ. ನಾವು ಬೇರೆಯನ್ನು ಕೇಳ್ತಿದ್ವಾ? ನೀರು ಕೇಳ್ತಾ ಇದ್ವಿ. ರೈತರಿಗೆ ಬೇಕಾಗುವಂಥದ್ದು ನೀರು. ನಾರಾಯಣಪುರ ಡ್ಯಾಂ ನೀರಿಗಾಗಿ ಯಾದಗಿರಿಯಲ್ಲಿ ಅನ್ನದಾತರ ಕಿಚ್ಚು ಭುಗಿಲೆದಿರುವಂತಹ ಸದ್ಯ ಏನು ಆ ಯಾದಗಿರಿ ಏನು ಶಾಪುರ ತಾಲೂಕಿನ ಏನು ಬೀಗುಡಿಯಲ್ಲಿರುವಂತಹ ಈ ಒಂದು ರಸ್ತೆಯನ್ನು ತಡೆದಿದೆ. ಶ್ರೀರಂಗಪಟ್ಟಣ ಮತ್ತು ಬೀದರ್ ರಾಜ್ಯ ಹೆದ್ದಾರಿಯನ್ನು ತಡೆದು ಈ ಒಂದು ಪ್ರತಿಭಟನೆ ಅನ್ನದಾತರ ನಡೆಸ್ತಾ ಇರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಅನ್ನದಾತರು ಸಹ ಭಾಗಿಯಾಗಿರುವಂತದ್ದು ನೋಡ್ತಾ ಇರಬಹುದು. ಏನು ಈ ಒಂದು ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಈ ಒಂದು ರಾಜ್ಯ ಹೆದ್ದಾರಿಯನ್ನು ತಡೆದು ಈಗಾಗಲೇ ಈ ಒಂದು ಆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಈ ಒಂದು ಮಾರ್ಗವಾಗಿ ವಾಹನಗಳು ಸಂಚರಿಸ್ತಾ ಇದ್ವು. ಹೀಗಾಗಿ ಈ ಒಂದು ವಾಹನವನ್ನ ಈ ಒಂದು ಬಸ್ಗಳನ್ನು ಅಡ್ಡಿಗಟ್ಟುವ ಮೂಲಕ ಈ ಒಂದು ರೈತರು ಈ ಒಂದು ವಾಹನಗಳನ್ನು ತಡೆದು ಇಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಸಾಕಷ್ಟು ಈ ಒಂದು ಪ್ರತಿಭಟನೆಗೆ ಪೊಲೀಸ್ ಭದ್ರತೆಯನ್ನು ಸಹ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಸಹ ಕೊಟ್ಟಿರುವಂತದ್ದು. ಹೀಗಾಗಿ ನೋಡ್ತಾ ಇರಬಹುದು ನೀವು ಸಾಕಷ್ಟು ಏನು ಸಾಲುಗಟ್ಟಿ ಈಗ ವಾಹನಗಳು ಸಹ ನಿಂತಿರುವ ಜೊತೆಗೆ ಸಾಕಷ್ಟು ಪ್ರತಿಭಟನಾಕಾರರು ಸಹ ನಡುವೆ ಏನು ಕಲ್ಲುಗಳನ್ನ ಇಟ್ಟುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಂದ್ರೆ ರಸ್ತೆಯನ್ನು ತಡೆದು ಆ ರಸ್ತೆಯಲ್ಲಿ ಅಲ್ಲಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಈಗಾಗಲೇ ಈ ಒಂದು ಪ್ರತಿಭಟನೆ ಭುಗಿಲೆದ್ದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕಳೆದ ಒಂದು ವಾರದ ಹಿಂದಷ್ಟೇ ಮತ್ತೊಂದು ಪ್ರತಿಭಟನೆ ನಡೆದಿದ್ದು. ಇದಾದ ಬಳಿಕ ಮತ್ತೊಂದಿಷ್ಟು ಈ ಒಂದು ಪ್ರತಿಭಟನೆ ಸಹ ನಡೀತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಸಾಕಷ್ಟು ಈ ಒಂದು ರೊಚ್ಚಿಗೆದ್ದ ರೈತರು ಸಾಕಷ್ಟು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಅಂತಂದ್ರೆ ಈಗಾಗಲೇ ಈ ಒಂದು ಅಂದ್ರೆ ರಸ್ತೆಗೆ ಏನು ಯಾವ ಮಾರ್ಗವಾಗಿ ಈ ಒಂದು ಆ ರಸ್ತೆಗಳಿಗೆ ವಾಹನಗಳು ಬರ್ತಿದ್ವು ಆ ವಾಹನಗಳಿಗೆ ಏನು ಮುಳ್ಳು ಆ ಕಂಟೆಯನ್ನು ಹಚ್ಚುವ ಮೂಲಕ ಇಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಹೀಗಾಗಿ ಏನು ಅನ್ನದಾತರ ಆ ಜಮೀನಿಗೆ ಬೆಳೆಗಳಿಗೆ ನೀರನ್ನು ಹರಿಸಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಸದ್ಯ ನಡೀತಾ ಇರುವಂತದ್ದು. ಸಾಕಷ್ಟು ಏನು ಕಳೆದ 26ನೇ ತಾರೀಕಿನಂದು ಸಹ ಈ ಒಂದು ಪ್ರತಿಭಟನೆ ನಾರಾಯಣಪುರದ ಕೆಬಿಜೆಎನ್ಎಲ್ ಕಚೇರಿ ಎದುರು ನಡೆಸಿದ್ರು. ಇದಾದ ಬಳಿಕ ಇವತ್ತು ಭೀಮರಾಯನ ಗುಡಿ ಬಳಿ ಇರುವಂತಹ ಒಂದು ಬೀದರ್ ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯನ್ನು ತಡೆಯುವ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಸದ್ಯ ನಡೆಸ್ತಾ ಇರುವಂತಹ ಸಾಕಷ್ಟು ಅನ್ನದಾತರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಮತ್ತು ಇಲ್ಲಿರುವಂತಹ ಜನಪ್ರತಿನಿಧಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕುವ ಮೂಲಕ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅಲ್ಲಿ ನೋಡಿ, ರೈತರ ಕಷ್ಟ ಒಂದ ಎರಡ? ರೈತರ ಕಷ್ಟ ಕೇಳೋರು ಯಾರು? ಕೇಳಿಸ್ಕೊಳ್ಳುವಂತ ಸರ್ಕಾರ ಕಿವಿ ಮುಚ್ಕೊಂಡು ಕೂತ್ಕೊಂಡಿದೆ. ಈಗ ನೀರಿಗಾಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಎದುರಾಗಿದೆ. ಈಗ ನಾರಾಯಣಪುರ ಡ್ಯಾಂ ನೀರಿಗೆ ಅನ್ನದಾತರ ಪ್ರೊಟೆಸ್ಟ್ ಇದು. ಕೆಬಿಜೆಎನ್ಎಲ್ ಕಚೇರಿಗೆ ಅನ್ನದಾತರು ಮುತ್ತಿಗೆ ಹಾಕಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಕಚೇರಿಗೆ ನುಗ್ಗಲು ರೈತರು ಪ್ರಯತ್ನ ಪಟ್ಟಿದ್ರು. ಸದ್ಯ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸವನ್ನೇ ಪಟ್ಟಿದ್ದಾರೆ. ಬ್ಯಾರಿಕೇಡ್ ತಳ್ಳಿದ ರೈತರು ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೈವೇಯನ್ನು ತಡೆದು ಧರಣಿಯನ್ನು ನಡೆಸ್ತಾ ಇದ್ರೆ, ಸದ್ಯ ಧರಣಿಗೆ ಮಾಜಿ ಸಚಿವ ರಾಜುಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ರಾಜುಗೌಡ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ಪ್ರತಿಭಟನೆಯನ್ನ ನಿಯಂತ್ರಣಕ್ಕೆ ತರಲು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ಪ್ರತಿಭಟನಾಕಾರರು ಬಿಡ್ತಾ ಇಲ್ಲ. ನಮ್ಮ ನೀರು ಕೊಡಿ, ನೀರು ಕೊಟ್ರೆ ನಾವು ಪ್ರತಿಭಟನೆ ಕೈ ಬಿಡ್ತೀವಿ ಅಷ್ಟೇ. ಸಿಂಪಲ್ ಮ್ಯಾಟರ್. ಯಾಕಿಷ್ಟು ವಿವಾದ? ನೀರು ಕೊಡಿ ಅಷ್ಟೇ. ನಾವು ಬೇರೆಯನ್ನು ಕೇಳ್ತಿದ್ವಾ? ನೀರು ಕೇಳ್ತಾ ಇದ್ವಿ. ರೈತರಿಗೆ ಬೇಕಾಗುವಂಥದ್ದು ನೀರು.
ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರೆ ಗುಂಪು ನೀರು ನಾರಾಯಣಪುರ ಡ್ಯಾಂ ನೀರಿಗಾಗಿ ಯಾದಗಿರಿಯಲ್ಲಿ ಅನ್ನದಾತರ ಕಿಚ್ಚು ಭುಗಿಲೆದಿರುವಂತಹ ಸದ್ಯ ಏನು ಆ ಯಾದಗಿರಿ ಏನು ಶಾಪುರ ತಾಲೂಕಿನ ಏನು ಬೀಗುಡಿಯಲ್ಲಿರುವಂತಹ ಒಂದು ಈ ಒಂದು ರಸ್ತೆಯನ್ನ ತಡೆದಿದೆ ಶ್ರೀರಂಗಪಟ್ಟಣ ಮತ್ತು ಬೀದರ್ ರಾಜ್ಯ ಹೆದ್ದಾರಿಯನ್ನು ತಡೆದು ಈ ಒಂದು ಪ್ರತಿಭಟನೆಯನ್ನು ಅನ್ನದಾತರ ನಡೆಸ್ತಾ ಇರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಅನ್ನದಾತರು ಸಹ ಭಾಗಿಯಾಗಿರುವಂತದ್ದು ನೋಡ್ತಾ ಇರಬಹುದು. ಏನು ಈ ಒಂದು ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಈ ಒಂದು ರಾಜ್ಯ ಹೆದ್ದಾರಿಯನ್ನು ತಡೆದು ಈಗಾಗಲೇ ಈ ಒಂದು ಆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ಈ ಒಂದು ಮಾರ್ಗವಾಗಿ ವಾಹನಗಳು ಸಂಚರಿಸ್ತಾ ಇದ್ವು. ಹೀಗಾಗಿ ಈ ಒಂದು ವಾಹನವನ್ನ ಈ ಒಂದು ಬಸ್ಗಳನ್ನು ಅಡ್ಡಿಗಟ್ಟುವ ಮೂಲಕ ಈ ಒಂದು ರೈತರು ಈ ಒಂದು ವಾಹನಗಳನ್ನು ತಡೆದು ಇಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಸಾಕಷ್ಟು ಈ ಒಂದು ಪ್ರತಿಭಟನೆಗೆ ಪೊಲೀಸ್ ಭದ್ರತೆಯನ್ನು ಸಹ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಈ ಒಂದು ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಸಹ ಕೊಟ್ಟಿರುವಂತದ್ದು. ಹೀಗಾಗಿ ನೋಡ್ತಾ ಇರಬಹುದು ನೀವು ಸಾಕಷ್ಟು ಏನು ಸಾಲುಗಟ್ಟಿ ಈಗ ವಾಹನಗಳು ಸಹ ನಿಂತಿರುವ ಜೊತೆಗೆ ಸಾಕಷ್ಟು ಪ್ರತಿಭಟನಾಕಾರರು ಸಹ ನಡುವೆ ಏನು ಕಲ್ಲುಗಳನ್ನ ಇಟ್ಟುಕೊಂಡು ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಂದ್ರೆ ರಸ್ತೆಯನ್ನು ತಡೆದು ಆ ರಸ್ತೆಯಲ್ಲಿ ಅಲ್ಲಲ್ಲಿ ಕುಳಿತುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಸಾಕಷ್ಟು ಈಗಾಗಲೇ ಈ ಒಂದು ಪ್ರತಿಭಟನೆ ಭುಗಿಲೆದ್ದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕಳೆದ ಒಂದು ವಾರದ ಹಿಂದಷ್ಟೇ ಮತ್ತೊಂದು ಪ್ರತಿಭಟನೆ ನಡೆದಿದ್ದು. ಇದಾದ ಬಳಿಕ ಮತ್ತೊಂದಿಷ್ಟು ಈ ಒಂದು ಪ್ರತಿಭಟನೆ ಸಹ ನಡೀತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಸಾಕಷ್ಟು ಈ ಒಂದು ರೊಚ್ಚಿಗೆದ್ದ ರೈತರು ಸಾಕಷ್ಟು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಅಂತಂದ್ರೆ ಈಗಾಗಲೇ ಈ ಒಂದು ಅಂದ್ರೆ ರಸ್ತೆಗೆ ಏನು ಯಾವ ಮಾರ್ಗವಾಗಿ ಈ ಒಂದು ಆ ರಸ್ತೆಗಳಿಗೆ ವಾಹನಗಳು ಬರ್ತಿದ್ವು ಆ ವಾಹನಗಳಿಗೆ ಏನು ಮುಳ್ಳು ಆ ಕಂಟೆಯನ್ನು ಹಚ್ಚುವ ಮೂಲಕ ಇಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಹೀಗಾಗಿ ಏನು ಅನ್ನದಾತರ ಆ ಜಮೀನಿಗೆ ಬೆಳೆಗಳಿಗೆ ನೀರನ್ನು ಹರಿಸಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಸದ್ಯ ನಡೀತಾ ಇರುವಂತದ್ದು. ಸಾಕಷ್ಟು ಏನು ಕಳೆದ 26ನೇ ತಾರೀಕಿನಂದು ಸಹ ಈ ಒಂದು ಪ್ರತಿಭಟನೆ ನಾರಾಯಣಪುರದ ಕೆಬಿ ಜನರಲ್ ಕಚೇರಿ ಎದುರು ನಡೆಸಿದ್ರು. ಇದಾದ ಬಳಿಕ ಇವತ್ತು ಭೀಮರಾಯನ ಗುಡಿ ಬಳಿ ಇರುವಂತಹ ಒಂದು ಬೀದರ್ ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯನ್ನು ತಡೆಯುವ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಸದ್ಯ ನಡೆಸ್ತಾ ಇರುವಂತಹ ಸಾಕಷ್ಟು ಅನ್ನದಾತರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಮತ್ತು ಇಲ್ಲಿರುವಂತಹ ಜನಪ್ರತಿನಿಧಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕುವ ಮೂಲಕ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಅಲ್ಲಿ ನೋಡಿ, ರೈತರ ಕಷ್ಟ ಒಂದ ಎರಡ? ರೈತರ ಕಷ್ಟ ಕೇಳೋರು ಯಾರು? ಕೇಳಿಸ್ಕೊಳ್ಳುವಂತ ಸರ್ಕಾರ ಕಿವಿ ಮುಚ್ಕೊಂಡು ಕೂತ್ಕೊಂಡಿದೆ. ಈಗ ನೀರಿಗಾಗಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಎದುರಾಗಿದೆ. ಈಗ ನಾರಾಯಣಪುರ ಡ್ಯಾಂ ನೀರಿಗೆ ಅನ್ನದಾತರ ಪ್ರೊಟೆಸ್ಟ್ ಇದು. ಕೆಬಿಜೆಎನ್ಎಲ್ ಕಚೇರಿಗೆ ಅನ್ನದಾತರು ಮುತ್ತಿಗೆ ಹಾಕಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಕಚೇರಿಗೆ ನುಗ್ಗಲು ರೈತರು ಪ್ರಯತ್ನ ಪಟ್ಟಿದ್ರು. ಸದ್ಯ ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸವನ್ನೇ ಪಟ್ಟಿದ್ದಾರೆ. ಬ್ಯಾರಿಕೇಡ್ ತಳ್ಳಿದ ರೈತರು ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೈವೇಯನ್ನು ತಡೆದು ಧರಣಿಯನ್ನು ನಡೆಸ್ತಾ ಇದ್ರೆ, ಸದ್ಯ ಧರಣಿಗೆ ಮಾಜಿ ಸಚಿವ ರಾಜುಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಂತದ್ದು. ರಾಜುಗೌಡ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ.